ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಆಗಸ್ಟ್ 15 ಸ್ವಾತಂತ್ರ್ಯ ದಿನಾಚರಣೆಯ ದಿನದಂದು 3 ಮತ್ತು 4ನೇ ತರಗತಿ ಮಕ್ಕಳಿಗೆ ಅರ್ಥವಾಗುವಂತೆ ಮತ್ತು ಅವರು ಇಂಗ್ಲಿಷ್ನಲ್ಲಿ ಭಾಷಣ ಮಾಡಲು ಮತ್ತು ನೆನಪಿಟ್ಟುಕೊಳ್ಳಲು ಸುಲಭವಾಗಿರುತ್ತದೆ ಹಾಗೂ ಇದು ಈಸಿ ಟೈಪ್ನಲ್ಲಿ ಪಾಯಿಂಟ್ ಮೂಲಕ ಇಂಗ್ಲಿಷ್ನಲ್ಲಿ ಸ್ಪೀಚ್ನ ಬರೆದಿದ್ದೇನೆ. ಈ ಸ್ಪೀಚ್ ಅವರಿಗೆ ಸುಲಭವಾಗಿ ನೆನಪಿಟ್ಟುಕೊಂಡು ಹೇಳುವುದಕ್ಕೆ ಸಹಾಯಕವಾಗಿರುತ್ತದೆ. 15th ಆಗಸ್ಟ್ ಸ್ಪೀಚ್ 2025. Good morning everyone. My name is Ritesh. Today is 15th August. We are celebrating our Independence Day. I wish you all a very happy Independence Day. Independence Day is our national festival. On this day, 1947 India got freedom from British rule. Our great freedom fighters sacrificed their entire life for the freedom of our country. So we must respect all of them. The whole nation celebrates Independence Day by hoisting the national flag. We sing the national anthem and raise a salute to the tricolor. I am proud to be an Indian. I love and respect my country very much. Thank you. ನೋಡಿ, ಈ ರೀತಿ ನಾವು ಪಾಯಿಂಟ್ ಮಾಡಿ ಅವ್ರಿಗೆ ಕಲಿಸೋದ್ರಿಂದ ಅವರು ಇದನ್ನು ನೆನ್ಪಿಟ್ಕೊಳ್ಳೋಕ್ಕೂ ಸರೋಗುತ್ತೆ. ಮತ್ತು ನಾವು ಇಲ್ಲಿ ಪಾಯಿಂಟ್ ಪಕ್ಕದಲ್ಲಿ ಅವ್ರಿಗೆ ಸಂಖ್ಯೆಗಳನ್ನ ಕೊಡೋದ್ರಿಂದ ಒಟ್ಟು ಇಲ್ಲಿ 13 ಪಾಯಿಂಟ್ ಇದೆ. 13 ಪಾಯಿಂಟು ಕೂಡ ಅವರು ನೆನ್ಪಿಟ್ಕೊಳ್ಳೋಕ್ಕೆ ಸಹಾಯ ಆಗುತ್ತೆ. ಮತ್ತು ಅವರು ಮೊದಲನೇ ಪಾಯಿಂಟ್ ಏನು, ಗುಡ್ ಮಾರ್ನಿಂಗ್ ಎವ್ರಿ ಒನ್. ಎರಡನೇ ಪಾಯಿಂಟ್ ಏನು, ಮೈ ನೇಮ್ ಇಸ್, ಅಂದರೆ ನನ್ನ ಹೆಸರು ಹೇಳಬೇಕು. ಈ ರೀತಿ ಎರಡನೇ ಪಾಯಿಂಟು, ಮೂರನೇ ಪಾಯಿಂಟ್ ಅಂತ ನೆನ್ಪಿಟ್ಕೊಳ್ಳೋಕ್ಕೂ ಕೂಡ ಸಹಾಯ ಆಗಿರುತ್ತೆ. ಇವರು 3ನೇ ತರಗತಿ ಮತ್ತು 4ನೇ ತರಗತಿ ಮಕ್ಕಳಾಗಿರೋದ್ರಿಂದ ನಾನು ಅಷ್ಟೊಂದು ಎಲ್ಲ ಡೀಟೇಲ್ಸ್ ಆಗಿ ತೊಗೊಂಡಿಲ್ಲ. ಒಂದಷ್ಟು ಅದರಲ್ಲಿ ಯಾವ್ದು ಈಸಿ ಆಗಿರುತ್ತೋ ಅವನ್ನ ಮಾತ್ರ ತೆಗೆದುಕೊಂಡು ಇಲ್ಲಿ ಪಾಯಿಂಟ್ ಮಾಡಿದ್ದೀನಿ. ಈ ರೀತಿ ಮಾಡಿರೋದ್ರಿಂದ ಮಕ್ಕಳು ಕೂಡ ಹೇಳಲು ಕೂಡ ಅವ್ರಿಗೆ ಹೇಳೋಕ್ಕೆ ಸಹಾಯನೂ ಆಗುತ್ತೆ ಮತ್ತು ಅವ್ರು ನೆನ್ಪಿಟ್ಕೋಬೋದು. ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಂಡು ಇದಾದಮೇಲೆ ಈ ಪಾಯಿಂಟೇ ಹೇಳಬೇಕು ಅಂತ ಅಲ್ಲಿ ಹೇಳ್ತಾರೆ. ಮತ್ತು ಅವ್ರು ಹೇಳುವಾಗ ಕೂಡ ಅವ್ರಿಗೆ ನೆನಪಿರೋದ್ರಿಂದ ಚೆನ್ನಾಗಿ ಬರುತ್ತೆ ಆ ಭಾಷಣ. ಈ ರೀತಿ ನಾವು ಇಂಗ್ಲೀಷ್ನಲ್ಲಿ ಅವರಿಗೆ ಭಾಷಣ ಮಾಡೋದನ್ನ ಈಸಿಯಾಗಿ. ನಿಮಗೆ ಈ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.